ಹಾಯ್ ಗಾಯ್ಸ್, ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯಾ ಇಂಟು ದ ಸೆಮಿಫೈನಲ್ಸ್. ಸಂಜು ಸ್ಯಾಮ್ಸನ್ ನಾಕ್ ಅಂತುವೆ ಇವತ್ತು ಸೂಪರ್ ಆಗಿತ್ತು. 97 ರನ್ಸ್ ಏನು ಹೊಡೆದ್ರು, ಎಲ್ಲ ಶಾಟ್ಸು ಕನ್ವಿನ್ಸಿಂಗ್ ಆಗಿತ್ತು. ಇವತ್ತು ಯಾವುದೋ ಒಂದು ಶಾಟ್ ಮಿಸ್ ಟೈಮ್ ಮಾಡಿಬಿಟ್ಟು ಇಲ್ಲ ಕ್ಯಾಚ್ ಡ್ರಾಪ್ ಆಗಿಬಿಟ್ಟು ಸರ್ವೈವ್ ಆದರು ಅಂತಲ್ಲ, ಬಾಲ್ ಒನ್ನಿಂದನೂ ಹೈ ಆನ್ ಕಾನ್ಫಿಡೆನ್ಸಿಂದ ಬಂದರು. ಇನಿಷಿಯಲ್ನೇ ನಮಗೆ 2 ವಿಕೆಟ್ಸ್ ಹೊರಟೋಗುತ್ತೆ, ಅಭಿಷೇಕ್ ಶರ್ಮಾ ಆ್ಯಂಡ್ ಇಶಾನ್ ಕಿಶನ್. ಸೊ ಆ ಪ್ರೆಷರಲ್ಲೂ ಥ್ರೂ ಔಟ್ ದ ಇನ್ನಿಂಗ್ಸು ಕೂಲಾಗಿ ತುಂಬ ಚೆನ್ನಾಗಿ ಆಡಿದ್ರು ಇವತ್ತು ಸಂಜು ಸ್ಯಾಮ್ಸನ್ನು. ನಂದು ಯೂಟ್ಯೂಬಲ್ಲಿ ಪ್ರಿವ್ಯೂ ವಿಡಿಯೋ ಯಾರು ನೋಡಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ ಅನಿಸುತ್ತೆ. ನಾನು ಹೇಳಿದ್ದೆ ಇವತ್ತು ಗೇಮ್ ಚೇಂಜರು ಸಂಜು ಸ್ಯಾಮ್ಸನ್ ಆಗ್ತಾರೆ, ಅವರಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರುತ್ತೆ ಅಂತ. ಹಾಗೆ ಆಯ್ತು, ಇವತ್ತು ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ನಾನು ಪ್ರಿವ್ಯೂ ವಿಡಿಯೋದಲ್ಲಿ ಇನ್ನೊಂದು ಹೇಳಿದ್ದೆ. ಸೊ ವೆಸ್ಟ್ ಇಂಡೀಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ನಮ್ಮ ಮೇಲೆ ಅವರು ಬರೀ ಏನಾದರೂ 193 ಅಥವಾ 194 ಆ ಥರ ಏನಾದ್ರು ಹೊಡೆದ್ರೆ ನಾವು ಆರಾಮಾಗಿ ಬಂದುಬಿಟ್ಟು ಚೇಸ್ ಮಾಡ್ತೀವಿ ಅಂತ. ಸೊ ಅದು ಹಂಗೆ ಆಯಿತು. ನಮಗೇನು 195 ಗೆಲ್ಲಕ್ಕೆ ಬೇಕಿರುತ್ತೆ, ಕಂಫರ್ಟಬಲಾಗಿ ಚೇಸ್ ಮಾಡಿದ್ವಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೆಷರ್ ಸಿಚುವೇಷನಲ್ಲಿತ್ತು. ಸೊ ಈ ಕಂಪ್ಲೀಟ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ವೀಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಲಿಂಕ್ನ ಬಂದುಬಿಟ್ಟು ನಾನು ಬಯೋ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಸೊ ವೀಡಿಯೋ ಹೋಗಿಬಿಟ್ಟು ಎಲ್ಲರೂ ನೋಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನು ಅಪ್ಡೇಟ್ಸ್ ಇದ್ರೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು.